ನಮಸ್ಕಾರ. ನನ್ನ ಹೆಸರು ಜಾವೇದ್ ಬಾಷಾ ಅಂತ ಹೇಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೂವಿನಡಗಲಿ ವಾಣಿಜ್ಯ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ವಿ. ನಾವು ಹಿಂದೆ ಚಾನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಮತ್ತೆ ಅದನ್ನು ಈ ಸೆಷನ್ ಅಲ್ಲೂ ಕೂಡ ಮುಂದುವರಿಸ್ತೀವಿ. ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ BCom 3ನೇ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಒಂದು ಪಠ್ಯಕ್ರಮದ ಒಂದು ಭಾಗವಾಗಿರುತ್ತೆ ಇದು. ಮೊದಲದಾಗಿ ಇಲ್ಲಿ ನಾವು ಮುಖ್ಯವಾಗಿ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಇನ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಿಂದಿನ ಸೆಷನ್ ಅಲ್ಲಿ ನಾವು ಚಾನಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ನ ಗಮನಿಸಿದಾಗ ದ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಹ್ಯಾವ್ ಎ ಕಾನ್ಸೆಪ್ಚುಯಲ್ ಐಡಿಯಾ ಆಫ್ ದಿ ಸಬ್ಜೆಕ್ಟ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂಡ್ ಸ್ಟೂಡೆಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಿ meaning and role of channels of distribution, classifications of distribution channels, intermediaries in the channels of distribution, distribution channels, policies and strategies, channel management, conflict and cooperation in distribution channels. ಈಗ ಯಾವುದೇ ಒಂದು ಚಾನಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಆ ಚಾನಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮತ್ತೆ ಒಂದು ಮಾರಾಟಗಾರಿಕೆ ಪ್ರಕ್ರಿಯೆಯಲ್ಲಿ ಚಾನಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಪ್ರಾಮುಖ್ಯತೆ ಏನು, ಪ್ರಮುಖ ವಿಧಗಳು ಯಾವ್ಯಾವು, ಮತ್ತೆ ಇಂಟರ್ಮೀಡಿಯರೀಸ್ ಯಾರ್ಯಾರು, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಅಲ್ಲಿ ಪಾಲಿಸೀಸ್ ಮತ್ತೆ ಸ್ಟ್ರಾಟಜೀಸ್ ಗಳು ಹೇಗಿರ್ತವೆ, ಮತ್ತೆ ಚಾನಲ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು, ಅದ್ರ ಜೊತೆಗೆ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಇನ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇವಾಗ. ಸೊ ಲರ್ನಿಂಗ್ ಔಟ್ಕಮ್ ಕೂಡ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂತೀವಿ ಅಂತ ಹೇಳಿ. ಈಗ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂದ್ರೆ ಕಾನ್ಫ್ಲಿಕ್ಟ್ ಮತ್ತೆ ಕೋಆಪರೇಷನ್ ಎರಡು ಬಹಳ ಮುಖ್ಯವಾದ ಟರ್ಮ್ಗಳಿವು. ಯಾಕಂದ್ರೆ ಕಾನ್ಫ್ಲಿಕ್ಟ್ ಮತ್ತೆ ಕೋಆಪರೇಷನ್ ಅನ್ನೋದು ಒಂದಕ್ಕೊಂದು ಬಹಳ ಮುಖ್ಯ ಆಗ್ತವೆ. ಯಾಕಂದ್ರೆ ಒಂದೇದು ಕಾನ್ಫ್ಲಿಕ್ಟ್ ಅಂದ್ರೆ ಇನ್ ದ ಕೋರ್ಸ್ ಆಫ್ ವರ್ಕಿಂಗ್ ರಿಲೇಶನ್ಶಿಪ್ ಅಂಡ್ ಇಂಟರ್ ಡಿಪೆಂಡೆಂಟ್ ಇಟ್ ಈಸ್ ನಾಟ್ unusually for the manufacturer to encounter conflict which is intermediary due to various reasons. ಇಲ್ಲಿ ಕಾನ್ಫ್ಲಿಕ್ಟ್ ಅಂದ್ರೆ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ವೈಮನಸ್ಸುಗಳಾಗಿರ್ಬೋದು. ಈಗ ಯಾವುದೇ ಒಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಜನರುಗಳ ಮಧ್ಯೆ ಅಂದಾಗ ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯಗಳು, ಒಳಜಗಳಗಳು ಮೂಡೋದು ಸಾಮಾನ್ಯ, ವೈರತ್ವ ಮೂಡೋದು ಸಾಮಾನ್ಯ. ಹಾಗಾಗಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ನಲ್ಲಿ ಕಾನ್ಫ್ಲಿಕ್ಟ್ಸ್ ಹೇಗಿರ್ತವೆ ಅಂತ ಹೇಳಿ. ಈಗ ಕಾನ್ಫ್ಲಿಕ್ಟ್ ಅಂದ್ರೆ ನಾವು ನೋಡಿದೀವಿ, ಒಂದು ವರ್ಕಿಂಗ್ ರಿಲೇಶನ್ಶಿಪ್ ಅಲ್ಲಿ ನಾವು ಒಬ್ಬರ ಮೇಲೆ ಒಬ್ರು ನಾವು ಅವಲಂಬಿತರಾಗಿರುವಾಗ ಈ ಕಾನ್ಫ್ಲಿಕ್ಟ್ ಗಳನ್ನ ಫೇಸ್ ಮಾಡೋದು ಒಂದು ಸಂಸ್ಥೆಯಲ್ಲಿ ಸಹಜವಾಗಿರುತ್ತೆ. ಈ ಕಾನ್ಫ್ಲಿಕ್ಟ್ಸ್ ಗಳನ್ನ ನಾವು ಸಹಜವಾಗಿ ಪ್ರಮುಖವಾಗಿ 3 ವಿಭಾಗಗಳಾಗಿ ಮಾಡ್ತಾ ಇದೀವಿ: ವರ್ಟಿಕಲ್ ಕಾನ್ಫ್ಲಿಕ್ಟ್, ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ ಮತ್ತೆ ಕ್ರಾಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ವರ್ಟಿಕಲ್ ಕಾನ್ಫ್ಲಿಕ್ಟ್ ಅಂದ್ರೆ ಏನು? ವರ್ಟಿಕಲ್ ಕಾನ್ಫ್ಲಿಕ್ಟ್ ಅಂದ್ರೆ ಇಟ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಮ್ಯಾನುಫ್ಯಾಕ್ಚರರ್ ಅಂಡ್ ಹಿಸ್ ಇಂಟರ್ಮೀಡಿಯರಿ either ಹೋಲ್ಸೇಲರ್ ಆರ್ ರಿಟೇಲರ್. ಅಂದ್ರೆ ಇಲ್ಲಿ ವರ್ಟಿಕಲ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಆ ಒಂದು ಸಂಸ್ಥೆಯ ಇಂಟರ್ಮೀಡಿಯರಿ, ಅವರು ಹೋಲ್ಸೇಲರ್ ಆಗಿರ್ಬೋದು, ರಿಟೇಲರ್ಗಳವರಿರ್ಬೋದು, ಅವ್ರಗಳ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ತಪ್ಪು ಕಲ್ಪನೆಗಳು, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಇದರಿಂದ ಉಂಟಾಗಿರ್ತಕ್ಕಂಥ ಯಾವುದೇ ಒಂದು ಘಟನೆಗಳನ್ನು ನಾವು ವರ್ಟಿಕಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಅದೇ ತರ ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಏನು? ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಇಟ್ ಈಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಸೇಮ್ ಟೈಪ್ ಆಫ್ ಮಿಡಲ್ ಮ್ಯಾನ್, ದಟ್ ಈಸ್ ಬಿಟ್ವೀನ್ 2 ಹೋಲ್ಸೇಲರ್ಸ್ ಆರ್ 2 ರಿಟೇಲರ್ಸ್. ಅಂದ್ರೆ ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ ಅಂದ್ರೆ ಇಲ್ಲಿ ಯಾವುದೇ ಇಬ್ಬರು ಹೋಲ್ಸೇಲರ್ಗಳ ನಡುವೆ ಇರ್ತಕ್ಕಂಥ ವೈಮನಸ್ಸುಗಳಾಗಿರ್ಬೋದು, ಅಥವಾ ಯಾವುದೇ ಇಬ್ಬರು ರಿಟೇಲರ್ಸ್ ಗಳ ಮಧ್ಯೆ ಇರ್ತಕ್ಕಂಥ ವೈಮನಸ್ಸುಗಳಾಗಿರ್ಬೋದು. ಈಗ ಒಂದೇ ಹಂತದಲ್ಲಿ ಇರುವ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ವೈಮನಸ್ಸುಗಳನ್ನ ನಾವು ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಈಗ 3ನೇದು ಕ್ರಾಸ್ ಕಾನ್ಫ್ಲಿಕ್ಟ್. ಇಟ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಮಿಡಲ್ ಮ್ಯಾನ್ ವರ್ಕಿಂಗ್ ಅಟ್ ಡಿಫರೆಂಟ್ ಲೆವೆಲ್ಸ್ ಬಿಟ್ವೀನ್ ಹೋಲ್ಸೇಲರ್ ಅಂಡ್ ರಿಟೇಲರ್. ಅಂದ್ರೆ ಕ್ರಾಸ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಿಡಲ್ ಮ್ಯಾನ್, ಹೋಲ್ಸೇಲರ್ಸ್ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳು, ವೈಮನಸ್ಸುಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಾವು ಏನಂತ ಹೇಳ್ತೀವಿ? ಕ್ರಾಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಅದೇ ತರ ಚಾನಲ್ ಕಾನ್ಫ್ಲಿಕ್ಟ್ is a situation in which one channel member pursues another channel member to be engaged in behavior that is preventing or impeding him from achieving his goals. ಅಂದ್ರೆ ಚಾನಲ್ ಕಾನ್ಫ್ಲಿಕ್ಟ್ ಅಂದ್ರೆ ಇದು ಒಂದು ಸನ್ನಿವೇಶ ಆಗಿರುತ್ತೆ. ಇದು ಯಾವುದೇ ಒಂದು ಕಠಿಣ ಪರಿಸ್ಥಿತಿಗಳು ಕೂಡ ಆಗಿರ್ಬೋದು. ಇಲ್ಲಿ ಒಬ್ಬ ಚಾನಲ್ ಮೆಂಬರ್ ಮತ್ತೊಬ್ಬ ತಮ್ಮ ಸಹೋದ್ಯೋಗಿಯ ಬಗ್ಗೆ ಕಲ್ಪನೆ ಮಾಡಿರ್ತಕ್ಕಂಥದ್ದು ಅಥವಾ ಅವನ ಒಂದು ಬಿಹೇವಿಯರ್ ಬಗ್ಗೆ
ಅಥವಾ ಅವರ ಒಂದು ವರ್ತನೆಯ ಬಗ್ಗೆ ಅವರು ಏನಂತ ಆ, ಅರ್ಥ ಮಾಡ್ಕೊಂಡಿರ್ತಾರೆ ಅಥವಾ ಅವ್ರು ಏನು ಕಲ್ಪನೆ ಮಾಡ್ಕೊಂಡಿರ್ತಾರೆ, ಅವರು ನಮಗೆ ನಮ್ಮ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಅವರು ನಮಗೆ ಅಡಚಣೆ ಮಾಡ್ತಾ ಇದ್ದಾರೆ ಅಥವಾ ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಅವರಿಂದ ನಮ್ಮ ಕೆಲಸಗಳು ಆಗ್ತಾ ಇರ್ಲಿಕ್ಕಿಲ್ಲ ಅಂತ ಹೇಳಿ ಅವರು ಅಥವಾ ತಮ್ಮ ಒಂದು ವೈಯಕ್ತಿಕ ಗೋಲುಗಳನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಅವರು ಬಿಡ್ತಾ ಇಲ್ಲ ಅನ್ನುವಂತ ಒಂದು ಕಲ್ಪನೆಗಳಾಗಿರುವ ಈ ತರ ಯಾವುದೇ ಒಂದು ಕಲ್ಪನೆಗಳಾಗಿರುವ ಒಂದು ಇದರಿಂದ ಉಂಟಾಗಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳನ್ನ ಎಂತ ಹೇಳ್ತೀವಿ, ಚಾನಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಅದೇ ತರ ಎರಡನೇದು ಕೋಆಪರೇಷನ್ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೋಆಪರೇಷನ್ ಅಂದ್ರೆ ಇಸ್ ಫೌಂಡ್ ದಟ್ the use of power bases and adoption of various conflict management strategy by the manufacturer have not been successful to solve the channel conflicts because of absence of active response from intermediaries. But even though some solutions is arrived at, it does not last long. Therefore, for long-lasting conflict-free relationship, it has become essential to bolster cooperation in the channel system. ಅಂದ್ರೆ ನಾವು ಹಿಂದೆ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ತಮ್ಮ ಸಹೋದ್ಯೋಗಿ ತಮ್ಮ ಒಂದು ಗುರಿಗಳನ್ನ ಅಚೀವ್ ಮಾಡೋದಕ್ಕೆ ಇವರು ನಮಗೆ ಅಡ್ಗಾಲ ಹಾಕ್ತಾ ಇದ್ದಾರೆ, ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತ ಕಲ್ಪನೆಯಿಂದ ಉಂಟಾಗುವಂತ ಸಂದಿಗ್ಧ ಪರಿಸ್ಥಿತಿಯನ್ನು ನಾವು ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಕಾನ್ಫ್ಲಿಕ್ಟ್ ನ ನಿವಾರಣೆ ಮಾಡ್ಬೇಕಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೋಆಪರೇಷನ್, ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮತ್ತೆ ನಾವೆಲ್ಲ ಒಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಅಥವಾ ಒಂದು ಸಂಸ್ಥೆಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಅಂದಾಗ ನಾವೆಲ್ಲರೂ ಆ ಒಂದು ಸಂಸ್ಥೆಯ ಕಾಮನ್ ಗೋಲ್ಸ್ ಮತ್ತೆ ಅಬ್ಜೆಕ್ಟಿವ್ಸ್ ನ ಅಚೀವ್ ಮಾಡೋದಕ್ಕೋಸ್ಕರ ಕೆಲಸ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ನಮಗೆ ಕೋಆಪರೇಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋಆಪರೇಷನ್ ಇದ್ದಷ್ಟು ಅಲ್ಲಿ ಒಂದು ಸಂಸ್ಥೆ ತನ್ನ ಗೋಲ್ಸ್ ಮತ್ತೆ ಅಚೀವ್ಮೆಂಟ್ಸ್ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತ ಮಲ್ಟಿಪಲ್ ಕ್ವಶನ್ಸ್ ನಾವು ನೋಡೋದಾದ್ರೆ, ಮೊದಲನೇದು, ಇನ್ ದ ಕೋರ್ಸ್ ಆಫ್ ವರ್ಕಿಂಗ್ ರಿಲೇಶನ್ಶಿಪ್ ಅಂಡ್ ಇಂಟರ್ಡಿಪೆಂಡೆಂಟ್ ಇಟ್ ಈಸ್ ನಾಟ್ unusually ಫಾರ್ ದ ಮ್ಯಾನುಫ್ಯಾಕ್ಚರರ್ ಟು ಎನ್ಕೌಂಟರ್ ಡ್ಯಾಶ್ ವಿಚ್ ಇಸ್ ಇಂಟರ್ಮೀಡಿಯೇಟ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಅಂತ ಹೇಳ್ತಾರೆ. ಆಪ್ಷನ್ ಎ ಕಾನ್ಫ್ಲಿಕ್ಟ್, ಬಿ ಕೋಆಪರೇಷನ್, ಸಿ ಕೋಆರ್ಡಿನೇಷನ್, ಡಿ ನನ್ ಆಫ್ ದಮ್. ಅಂದ್ರೆ ಯಾವುದೇ ಒಂದು ವರ್ಕಿಂಗ್ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಇಂಟರ್ಡಿಪೆಂಡೆನ್ಸಿಯಲ್ಲಿ ನಾವು ಸಾಮಾನ್ಯವಾಗಿ ಎಂತಹ ಪರಿಸ್ಥಿತಿಗಳನ್ನ ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡಿದಂಗೆ ಕಾನ್ಫ್ಲಿಕ್ಟ್ ಸರಿಯಾದ ಉತ್ತರ ಆಗಿರುತ್ತೆ. ಮತ್ತೆ ಎರಡನೇದಾಗಿ ದ ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಯಾವುದು ಅಂತ ಹೇಳ್ತಾ ಇದ್ದೇನೆ. ನಾವು ಡಿಸ್ಕಸ್ ಮಾಡಿದ್ವಿ ಕಾನ್ಫ್ಲಿಕ್ಟ್ ಅಲ್ಲಿ. ಇಲ್ಲಿ ಆಪ್ಷನ್ ಅಲ್ಲಿ ಕೂಡ ಫಸ್ಟ್ ನೋಡೋಣ. ಇಲ್ಲಿ ಎ ವರ್ಟಿಕಲ್ ಕಾನ್ಫ್ಲಿಕ್ಟ್, ಬಿ ಹಾರಿಜೆಂಟಲ್ ಕಾನ್ಫ್ಲಿಕ್ಟ್, ಸಿ ಕ್ರಾಸ್ ಕಾನ್ಫ್ಲಿಕ್ಟ್, ಡಿ ಆಲ್ ಆಫ್ ದ ಅಬೌವ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಅಲ್ಲಿ ವರ್ಟಿಕಲ್ ಕಾನ್ಫ್ಲಿಕ್ಟ್ ಕೂಡ ಇದೆ, ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ ಕೂಡ ಇದೆ, ಕ್ರಾಸ್ ಕಾನ್ಫ್ಲಿಕ್ಟ್ ಕೂಡ ಇದೆ. ಹಾಗಾಗಿ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಈಗ ಮೂರನೇ ಪ್ರಶ್ನೆ ನೋಡಿದಾಗ, ಡ್ಯಾಶ್ is a conflict between the manufacturer and his intermediary, either wholesaler or retailer ಅಂತ ಹೇಳ್ತಾರೆ. ಅದಕ್ಕೆ ಆಪ್ಷನ್ ನೋಡಿದಾಗ ವರ್ಟಿಕಲ್ ಕಾನ್ಫ್ಲಿಕ್ಟ್, ಹಾರಿಜೆಂಟಲ್ ಕಾನ್ಫ್ಲಿಕ್ಟ್, ಕ್ರಾಸ್ ಕಾನ್ಫ್ಲಿಕ್ಟ್, ನನ್ ಆಫ್ ದ ಅಬೌವ್. ಸರಿಯಾದ ಉತ್ತರ ವರ್ಟಿಕಲ್ ಕಾನ್ಫ್ಲಿಕ್ಟ್. ನಾವು ಹೇಳಿದ್ವಿ ವರ್ಟಿಕಲ್ ಕಾನ್ಫ್ಲಿಕ್ಟ್ is a conflict between the manufacturer and his intermediary, either wholesaler or retailer. ಹಾಗೇನೆ ಫೋರ್ತ್ ಒಂದು ನೋಡಿದಾಗ, ಡ್ಯಾಶ್ is a conflict between the same type of middleman, that is between two wholesaler or between two retailers. ಇದಕ್ಕೆ ಆಪ್ಷನ್ ನೋಡಿದಾಗ ವರ್ಟಿಕಲ್ ಕಾನ್ಫ್ಲಿಕ್ಟ್, ಹಾರಿಜೆಂಟಲ್ ಕಾನ್ಫ್ಲಿಕ್ಟ್, ಕ್ರಾಸ್ ಕಾನ್ಫ್ಲಿಕ್ಟ್ ನನ್ ಆಫ್ ದ ಅಬೌವ್ ಅಂತ ಹೇಳ್ತಾರೆ. ಒಂದೇ ಹಂತದಲ್ಲಿ ಇರ್ತಕ್ಕಂತಹ ವೈಮನಸ್ಸು ಅಥವಾ ಕಠಿಣ ಪರಿಸ್ಥಿತಿಗಳು ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಅದನ್ನ ಹಾರಿಜೆಂಟಲ್ ಕಾನ್ಫ್ಲಿಕ್ಟ್ ಅಂತ ನಾವು ಹೇಳ್ತೀವಿ. ಅದೇ ತರ ಕೊನೆ ಪ್ರಶ್ನೆ ನೋಡಿದಾಗ, ಡ್ಯಾಶ್ is found that the use of power bases and adoption of various conflict management strategy. ನಾವು ಇದಕ್ಕೆ ಆಪ್ಷನ್ ನೋಡಿದಾಗ ಕೋಆಪರೇಷನ್, ಕೋಆರ್ಡಿನೇಷನ್, ಕಂಟ್ರೋಲಿಂಗ್ ಕಾನ್ಫ್ಲಿಕ್ಟ್. ಸರಿಯಾದ ಉತ್ತರ ಎ ಕೋಆಪರೇಷನ್ is found that the use of power bases and adoption of various conflict management strategies. ಸೊ ರೆಫರೆನ್ಸಸ್ ನೋಡಿದಾಗ ಈ ಹಿಂದೆ ಕೂಡ ನಾವು ಹೇಳ್ದಂಗೆ ಕರುಣಾಕರನ್ ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಲಿಮಿಟೆಡ್. ಎರಡನೇದಾಗಿ ಫಿಲಿಪ್ ಕೋಟ್ಲರ್, ಕೆವಿನ್ ಲೇನ್ ಕೆಲ್ಲರ್, ಅಬ್ರಹಾಂ ಕೋಶಿ, ಮಿಥಿಲೇಶ್ವರ್ ಝಾ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್. ಮತ್ತೆ ಶರ್ಲೈಕರ್ ಎಸ್ ಎ ಮತ್ತೆ ಕೃಷ್ಣಮೂರ್ತಿ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್. ಅದ್ರ ಜೊತೆಗೆ ವಿಲಿಯಂ ಜೆ ಸ್ಟ್ಯಾಂಟನ್ ಅವರ ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10th ಎಡಿಷನ್ ನಾವು ರೆಫರ್ ಮಾಡ್ತಾ ಇದ್ವಿ. ಸೊ ಈ ಒಂದು ಸೆಷನ್ ಅನ್ನ ಕೇಳಿಸ್ಕೊಳ್ಳೋದಕ್ಕೆ ಮತ್ತೆ ಎಲ್ಲರಿಗೂ ಧನ್ಯವಾದಗಳು.